Good evening students. Relations and function ಇನ ಮೂರನೇ ವಿಡಿಯೋದಲ್ಲಿ ನಾವು ಇವತ್ತು ಟ್ರಾನ್ಸಿಟಿವ್ ರಿಲೇಷನ್ ಇದರ ಬಗ್ಗೆ ತಿಳ್ಕೊಳ್ಳೋಣ. What is the definition of transitive relation ಅಂದ್ರೆ a relations are on a set A is said to be transitive if A, B belongs to R and B, C belongs to R. It implies A, C belongs to R. This is the definition of transitive. A relation R on a set A is said to be a transitive if conditions say no A, B belongs to R and B, C belongs to R. A, B and B, C belongs to R. Then A, C is also belongs to the same relation R. Then R is said to be transitive relation. A relations R on a set A means R is a subset of A cross A. If A is related to B and B is related to C, then A is related to C. Then the relations R is said to be transitive relations. ಅಂದರೆ A, B ಅನ್ನೋದು R ಅಲ್ಲಿದೆ, ಹಾಗೆ B, C ನೂ R ಅಲ್ಲಿದ್ದರೆ ದಿ type of pair of elements A, B ಮತ್ತು B, C belongs to R, then A, C is also belongs to R, then R is said to be transitive. ಫಸ್ಟ್ ಆರ್ಡರ್ ಫೇರು A, B ಫಾರ್ಮ್ನಲ್ಲಿರಬೇಕು. ಸೆಕೆಂಡ್ ಆರ್ಡರ್ ಫೇರು ಇಲ್ಲಿಯ ಸೆಕೆಂಡ್ ಎಲೆಮೆಂಟು ಇಲ್ಲಿಯ ಫಸ್ಟ್ ಎಲೆಮೆಂಟ್ಸ್ ಆಗಿರಬೇಕು. B, C ಬಿಲಾಂಗ್ಸ್ ಟು R ಆದಾಗ ಈ ಥರ ಫೇರ್ ಅಲ್ಲಿದೆ ಅಂದರೆ ಫಸ್ಟ್ ಆರ್ಡರ್ ಫೇರಿನ ಫಸ್ಟ್ ಎಲೆಮೆಂಟು ಸೆಕೆಂಡ್ ಆರ್ಡರ್ ಫೇರಿನ ಸೆಕೆಂಡ್ ಎಲೆಮೆಂಟ್ಸಿನ ಆರ್ಡರ್ ಫೇರು A, C ಆರಲ್ಲಿ ಇದ್ದರೆ ಮಾತ್ರ ಈ ರಿಲೇಷನನ್ನು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಇದು ಡೆಫಿನಿಷನ್ನು. ಹಾಗೆ ಇನ್ನೊಂದು ಗೊತ್ತಿರಬೇಕು ನಮಗೆ, ಇಫ್ A, B ಆ್ಯಂಡ್ B, C such type of pair does not belongs to R. ಅಂದರೆ ಈ ಥರ ಫೇರು ಆರಲ್ಲಿ ಇಲ್ಲಾಗಿದ್ದರೆ A, B ಇಲ್ಲಿಯ ಸೆಕೆಂಡ್ ಎಲೆಮೆಂಟ್ಸು ಎರಡನೇ ಆರ್ಡರ್ ಫೇರಿನ ಫಸ್ಟ್ ಎಲೆಮೆಂಟ್ಸು ಹಾಗೆ ಇಲ್ಲಾಗಿದ್ದರೂ ದ ಆರ್ ಈಸ್ ಟ್ರಾನ್ಸಿಟಿವ್ ಅಂತ ಕಾಂಟ್ರಡಿಕ್ಷನ್ಸ್ ಮೆಥಡ್ನಲ್ಲಿ ನಾವು ಇದನ್ನು ಪ್ರೂವ್ ಮಾಡ್ಬೋದು. ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. A, B ಆ್ಯಂಡ್ B, C ಬಿಲಾಂಗ್ಸ್ ಟು ಆರ್. ಇದು ಈ ಥರ ಫೇರ್ ಇದ್ದಾಗ A, C ಇರಲೇಬೇಕು. ಸಪೋಸ್ ದಿಸ್ ಟೈಪ್ ಆಫ್ ಫೇರ್ ನಾಟ್ ಬಿಲಾಂಗ್ಸ್ ಟು ಆರ್, ದೆನ್ ಆರ್ ಈಸ್ ಆಲ್ಸೋ ಟ್ರಾನ್ಸಿಟಿವ್. ನಾವು ಎಕ್ಸಾಂಪಲನ್ನು ನೋಡೋದಿದ್ರೆ, ದ ಫಸ್ಟ್ ಒನ್, ಸೆಟ್ A containing A, B, C. R is a relations on A. R contains the elements order pair A, C, C, B and A, B. Then you say that this relation is transitive relation. Verify ಮಾಡ್ತೀವಿ. ಏನು A, B, C, B ಅನ್ನೋದು ಈ ಆರಲ್ಲಿ ಇದೆ. ಎರಡನೇ ಎಲಿಮೆಂಟ್ ಎರಡನೇ ಆರ್ಡರ್ ಫೇರಿನ ಫಸ್ಟ್ ಎಲಿಮೆಂಟ್ಸ್ ಆಗಿರುವ ಹಾಗೆ ಈ ಥರ ಆರ್ಡರ್ ಫೇರ್ ಇದೆ. ಹಾಗಿದ್ರೆ ಯಾವುದು ಇರಬೇಕಿಲ್ಲಿ? ಫಸ್ಟ್ ಆರ್ಡರ್ ಫೇರಿನ ಫಸ್ಟ್ ಎಲೆಮೆಂಟು, ಸೆಕೆಂಡ್ ಆರ್ಡರ್ ಫೇರಿನ ಸೆಕೆಂಡ್ ಎಲೆಮೆಂಟಿನ ಆರ್ಡರ್ ಫೇರು ಇದೆ. A, C, B ಅನ್ನೋದು ಇಲ್ಲಿದೆ. ದ್ಯಾರ್ ಫೋರ್ ದಿಸ್ ರಿಲೇಷನ್ ಈಸ್ ಟ್ರಾನ್ಸಿಟಿವ್. ಇಲ್ಲಿ ಒಂದೇ ಫೇರ್ ಇದೆ. ನಾವು ಫಾರ್ ಆಲ್ A, B ಆ್ಯಂಡ್ B, C ಅಂತ ಹೇಳ್ತಾರೆ. ಪ್ರತಿಯೊಂದು ಎಷ್ಟು ಆರ್ಡರ್ ಫೇರ್ ಇದೆ ಈ ಥರ ಫೇರಿಂದು ಅಲ್ಲಿ A, B ಈಸ್ ಬಿಲಾಂಗ್ಸ್ ಟು ಆರ್ ಇದ್ದರೆ ಮಾತ್ರ ಆರ್ ಈಸ್ ಸೆಟ್ ಟು ಬಿ ಟ್ರಾನ್ಸಿಟಿವ್. ದ್ಯಾರ್ ಫೋರ್ ಇಲ್ಲಿ ಒಂದು ಫೇರ್ ಇದೆ, ದಿಸ್ ಒನ್ ಈಸ್ ಎ ಟ್ರಾನ್ಸಿಟಿವ್ ರಿಲೇಷನ್ನು. ಸೆಕೆಂಡ್ ಎಕ್ಸಾಂಪಲ್ ನೋಡಿದಾಗ, ಸೆಟ್ A containing 1, 2, 3. R is a relations on A. It is a subset of A cross A. R containing only two elements 1, 3 and 1, 2. This relation is also transitive. ನಾವಿಲ್ಲಿ ಹೇಳಿದ್ದೀವಿ A, B, B, C such type of are not belongs to the relations R. ಆ ಟೈಪ್ ಫೇರ್ ಇದೆ ಇಲ್ಲಿ. A, B ಆ್ಯಂಡ್ B, C ಅನ್ನುವಂಥ ಫಾರ್ಮ್ನಲ್ಲಿ ಇಲ್ಲ. ಇಲ್ಲಿ ಆ ಥರದ ಯಾವುದೇ ಫೇರ್ ಇಲ್ಲಿ ಬಂದಿಲ್ಲ ಅಂತೇಳಿದ್ರೆ ದಿಸ್ ರಿಲೇಷನ್ ಈಸ್ ಆಲ್ವೇಸ್ ಟ್ರಾನ್ಸಿಟಿವ್ ರಿಲೇಷನ್. ಹಾಗೆ ಒನ್ ಮೋರ್ ಎಕ್ಸಾಂಪಲ್, suppose A containing A, B, C
and R, it contains the elements only one elements order pair A comma B. This one is a singleton set. This relation is also transitive. ಅಂದರೆ such type of ಈ ಟೈಪ್ ಪೇರ್ ಇಲ್ಲ, ಹಾಗಾಗಿ ಇದು ಟ್ರಾನ್ಸಿಟಿವ್ ರಿಲೇಷನ್ಸ್. ನಮಗೆ ಗೊತ್ತಿರಬೇಕು ಇದನ್ನು ಟ್ರಿವಿಯಲ್ ರಿಲೇಷನ್, ಟ್ರಿವಿಯಲ್ ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಅಂದರೆ ಒಂದೇ ಸಿಂಗಲ್ ಎಲಿಮೆಂಟ್ಸ್ ಇದ್ದಾಗ ಆರ್ಡರ್ ಫೇರ್, ಸಿಂಗಲ್ ಆರ್ಡರ್ ಫೇರು ಅಥವಾ ಸಿಂಗಲ್ ಎಲಿಮೆಂಟ್ಸ್ ಈ ರಿಲೇಷನ್ಸ್ ಆರಲ್ಲಿ ಇದೆ ಅಂದರೆ ಆರ್ ಯಾವಾಗಲೂ ಟ್ರಾನ್ಸಿಟಿವ್ ರಿಲೇಷನ್ಸ್ ಆಗಿರುತ್ತೆ. One more example. Suppose A containing ABC and R contains the elements AC, comma B, comma C, comma B, A, comma B and B, comma C. This relation is not a transitive relation. ಯಾಕೆ ಇಲ್ಲಿ ಎ ಕಾಮ ಸಿ ಮತ್ತು ಸಿ ಕಾಮ ಬಿ ಅನ್ನೋದಿದೆ. ಎಸ್, ಈ ಟೈಪ್ ಫೇರು ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಫಾರ್ಮ್ನಲ್ಲಿದೆ. ಸೆಕೆಂಡ್ ಎಲಿಮೆಂಟು ಎರಡನೇ ಆರ್ಡರ್ ಫೇರಿನ ಫಸ್ಟ್ ಎಲಿಮೆಂಟ್ ಟೈಪ್ನಲ್ಲಿದೆ. ದೆನ್ ಎ ಕಾಮ ಬಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಒನ್ ಫೇರ್ ಸ್ಯಾಟಿಸ್ಫೈ ಆಯಿತು. ಹಾಗೆ ಎ ಕಾಮ ಬಿ ಇದೆ, ಬಿ ಕಾಮ ಎ ಇಲ್ಲಿ ಸೆಕೆಂಡ್ ಎಲಿಮೆಂಟು ಇಲ್ಲಿಯ ಫಸ್ಟ್ ಎಲಿಮೆಂಟ್ಸ್ ಆಗಿದೆ, ಇದಿದೆ. ಹಾಗಿದ್ರೆ ಎ ಕಾಮ ಎ ಫಸ್ಟು ಮತ್ತು ಸೆಕೆಂಡ್ ಎಲಿಮೆಂಟ್ಸು ಎರಡೂ ಒಂದೇ. ಎ ಕಾಮ ಎ ಅನ್ನೋದು ಈ ರಿಲೇಷನ್ಸಲ್ಲಿ ಆರಲ್ಲಿದ್ದರೆ ಇದು ಟ್ರಾನ್ಸಿಟಿವ್ ಆಗ್ತಾ ಇತ್ತು. ಬಟ್ ಹಿಯರ್ ಎ ಕಾಮ ಎ ಈಸ್ ನಾಟ್ ಬಿಲಾಂಗ್ಸ್ ಟು ದಿ relations R, therefore R is not transitive. Suppose A comma ಏನೂ ಇತ್ತು ಅಂತ ತಿಳ್ಕೊಳ್ಳಿ ಇಲ್ಲಿ, ಬಟ್ ಇನ್ನೊಂದು ಫೇರ್ ಬರುತ್ತೆ. ಇಲ್ಲಿ ಹೇಗೆ ಬರುತ್ತೆ? ಸಿ ಕಾಮ ಬಿ, ಬಿ ಕಾಮ ಎ. ಸಿ ಕಾಮ ಎ ಇದೆಯಾ? ಸಿ ಕಾಮ ಎ ಅನ್ನೋದು ಇಲ್ಲಿಲ್ಲ, therefore it is not transitive. ಅಥವಾ ಇನ್ನೂ ಒಂದು ಫೇರ್ ಹೇಳ್ಬೋದು, ಬಿ ಕಾಮ ಎ ಫಸ್ಟಿಗೆ ತೊಗೊಂಡ್ರೆ ಎ ಕಾಮ ಬಿ, ಬಿ ಕಾಮ ಬಿ ಈಸ್ ಆಲ್ಸೋ ನಾಟ್ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್, therefore ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಇಲ್ಲಿ ನಾವು ಎಲ್ಲವನ್ನೂ ವೆರಿಫೈ ಮಾಡಬೇಕಾಗಿಲ್ಲ, ಒಂದನ್ನು ಹೇಳಿದರೆ ಸಾಕಾಗತ್ತೆ. ಅಲ್ಲ ಅಂತ ಹೇಳಿದಾಗ ಕೌಂಟ್ರ್ ಎಕ್ಸಾಂಪಲ್ ಒಂದಿದ್ದರೆ ಆಯಿತು, ಎಲ್ಲವನ್ನೂ ನಾವು ಡಿಫೈನ್ ಮಾಡಬೇಕಾಗಿಲ್ಲ. ಹಿಯರ್ ಸಿಂಪಲ್ ಆಗಿ ಇದು ಯಾಕೆ, ವೈ ದಿಸ್ ರಿಲೇಷನ್ ಈಸ್ ನಾಟ್ ಎ ಟ್ರಾನ್ಸಿಟಿವ್, ಅಥವಾ ಹಿಯರ್ ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ ಈಸ್ ನಾಟ್ ಟ್ರಾನ್ಸಿಟಿವ್, ವೈ ಅಂತ ಒಂದು ಮಾರ್ಕ್ ಕ್ವಶನ್ಸ್ ಕೇಳ್ಬೋದು. ಯಾವುದಾದ್ರೂ ಒಂದನ್ನು ನಾವು ಹೇಳಿದರೆ ಆಯಿತು. ಹಿಯರ್ ಎ ಕಾಮ ಸಿ ಇದನ್ನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಸಿ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಹಿಯರ್ ಎ ಕಾಮ ಎ ಬಿ ಬಿಲಾಂಗ್ಸ್ ಟು ಆರ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಬಟ್ here A comma B and B comma A belongs to R, but A comma A is not belongs to R. ನಾವು ಇಷ್ಟನ್ನೇ ಹೇಳಿದರೆ ಆಯ್ತು ಎಕ್ಸಾಮ್ನಲ್ಲಿ. therefore this relation is not transitive relations. ಯಾಕೆ? for all A is related to B and B related to C, then A related to C, R is said to be transitive relation. ಇದು definition of ಟ್ರಾನ್ಸಿಟಿವ್ ರಿಲೇಷನ್ಸ್. ಎಕ್ಸಾಮ್ನಲ್ಲಿ ಡಿಫೈನ್ ಟ್ರಾನ್ಸಿಟಿವ್ ರಿಲೇಷನ್ಸ್ ಅಂತ ಕೇಳ್ಬೋದು. ಇಷ್ಟೇ ಹೇಳಿದರೆ ಸಾಕು ನಾವು. ಎ ರಿಲೇಷನ್ಸ್ ಆರ್ ಆನ್ ಎ ಸೆಟ್ ಎ ಈ ಸೆಟ್ ಟು ಬಿ ಎ ಟ್ರಾನ್ಸಿಟಿವ್ ರಿಲೇಷನ್ಸ್ ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಎ ಕಾಮ ಸಿ ಬಿಲಾಂಗ್ಸ್ ಟು ಆರ್ ಅಂತ. ಗಿವ್ ಆನ್ ಎಕ್ಸಾಂಪಲ್, ಯಾವುದೇ ರಿಲೇಷನ್ಸನ್ನು ನಾವು ಕೊಡ್ಬೋದು. ಇಟ್ ಇಸ್ ಕ್ಲಿಯರ್? ಆಗ ಗಿವ್ ಆನ್ ಎಕ್ಸಾಂಪಲ್ ಅಂದಾಗ ಫಸ್ಟಿಗೆ ಯು ಡಿಫೈನ್ ಎ set A containing the elements A, B, C and R is a subset of A cross A. It means R is a relations on A and R is defined. He is transitive. ಇಷ್ಟೇ ಹೇಳಿದರೆ ಸಾಕಾಗತ್ತೆ. The next definitions, it is very important definitions. ಯೂಸ್ವಲ್ ಆಗಿ 3 ಮಾರ್ಕ್ ಕ್ವಶನ್ಸ್ ಕೇಳ್ತಾರೆ. ಇಕ್ವಿವೆಲೆನ್ಸ್ ರಿಲೇಷನ್ ಅಂತ. ಡಿಫೈನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಕೇಳ್ಬೋದು 1 ಮಾರ್ಕ್ ಕ್ವಶನಲ್ಲಿ. ಗಿವ್ ಆನ್ ಎಕ್ಸಾಂಪಲ್ ಅಂತ ಕೇಳಿದರೆ 2 ಮಾರ್ಕಿಗೆ ಕೇಳ್ಬೋದು. ಇಲ್ಲ ಕೊಟ್ಟಂಥ ಎಕ್ಸಾಂಪಲ್ ವೆರಿಫೈ ದ ಗಿವನ್ ರಿಲೇಷನ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್, ಯೂಸ್ವಲ್ ಆಗಿ 3 ಮಾರ್ಕ್ ಕ್ವಶನ್. ಆರ್ ಶೋ ದ್ಯಾಟ್, ಆರ್ ಪ್ರೂವ್ ದ್ಯಾಟ್, ಆರ್ ವೆರಿಫೈ, ಡಿಫೈನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಮೇಲೆ ಯೂಸ್ವಲ್ ಆಗಿ 3 ಮಾರ್ಕ್ ಕ್ವಶನ್ಸನ್ನು ಕೇಳ್ತಾ ಇರ್ತಾರೆ. ವಾಟ್ ಇಸ್ ದ ಡೆಫಿನಿಷನ್ ಆಫ್ ಆನ್ ಇಕ್ವಿವೆಲೆನ್ಸ್ ರಿಲೇಷನ್? ಎ ರಿಲೇಷನ್ಸ್ ಆರ್ ಆನ್ a set A is said to be an equivalence relation if R is reflexive, symmetric and transitive. ಇಷ್ಟನ್ನೇ ಹೇಳಿದರೆ ಆಯಿತು. ಎ ರಿಲೇಷನ್ಸ್ ಆರ್ ಆನ್ ಎ ಸೆಟ್ ಎ ಈಸ್ ಸೆಡ್ ಟು ಬಿ ಆನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಇಫ್ ಆರ್ ಈಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಇಷ್ಟನ್ನು ನಾವು ಹೇಳಿದರೆ 1 ಮಾರ್ಕ್ ಬರುತ್ತೆ. ಅಂದರೆ ಏನು? ಈ ಆರ್ ಅನ್ನುವಂಥ ರಿಲೇಷನ್ನು
ರಿಫ್ಲೆಕ್ಸಿವ್ ಆಗಬೇಕು, ಸಿಮಿಟ್ರಿಕ್ ಆಗಿರಬೇಕು, ಹಾಗೆ ಟ್ರಾನ್ಸಿಟಿವ್ನೂ ಆಗಿದ್ದರೆ ಈ ರಿಲೇಷನನ್ನು ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ಇಟ್ಸ್ ಕ್ಲಿಯರಾ? ಅದನ್ನೇ ನಾವು ಹೇಗೆ ವೆರಿಫೈ ಮಾಡೋದು? ದ ಫಸ್ಟ್ ಒನ್, ಎ ಈಸ್ ಎ ನಾನ್ ಎಂಟಿ ಸೆಟ್ಟು, ಆರ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ. ಅಂದರೆ ಏನು? ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ ಸೆಟ್ ಎ. ಆ್ಯಂಡ್ ದ ಫಸ್ಟ್ ಕಂಡೀಷನ್ಸ್ ಏನು? ಫಾರ್ ಈಚ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ, ಎ ಈಸ್ ರಿಲೇಟೆಡ್ ಟು ಎ. ಅಂದರೆ ಏನು? ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸ್ ಅದರ ಇಮೇಜ್ ಅದೇ ಆಗಿರಬೇಕು, ಅಥವಾ ಎ ಕಾಮ ಎ ಬಿಲಾಂಗ್ಸ್ ಟು ಆರ್. ಇದನ್ನೇ ನಾವು ಏನು ಹೇಳ್ತೀವಿ? ಇದು ಸ್ಯಾಟಿಸ್ಫೈ ಆಯ್ತಂದರೆ ಆರ್ ಈ ಸೆಟ್ ಟು ಬಿ ಎ ರಿಫ್ಲೆಕ್ಸಿವ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, ಇಫ್ ಫಾರ್ ಈಚ್ ಎ ಬಿ ಎ ಈಸ್ ರಿಲೇಟೆಡ್ ಟು ಬಿ, ದೆನ್ ಬಿ ಈಸ್ ರಿಲೇಟೆಡ್ ಟು ಎ. ಅಂದರೆ ಏನು? ಫಾರ್ ಈಚ್ ಫೇರ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಇಟ್ ಇಂಪ್ಲೈಸ್ ಬಿ ಕಾಮ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಎ ಕಾಮ ಬಿ ಆರಲ್ಲಿದೆ ಅಂದರೆ ಬಿ ಕಾಮ ಎನು ಆರಲ್ಲಿ ಇದೆ ಅಂತ ಹೇಳಿದರೆ ಇದು ಡೆಫಿನಿಷನ್ ಯಾವುದು? ಸಿಮೆಟ್ರಿಕ್ ರಿಲೇಷನ್ ಅಂತ. ಆ್ಯಂಡ್ ಇಫ್ ಫಾರ್ ಈಚ್ ಎ ಈಸ್ ರಿಲೇಟೆಡ್ ಟು ಬಿ ಆ್ಯಂಡ್ ಬಿ ಈಸ್ ರಿಲೇಟೆಡ್ ಟು ಸಿ, ದೆನ್ ಎ ಈಸ್ ರಿಲೇಟೆಡ್ ಟು ಸಿ. ಅಂದರೆ ಏನು? ಪ್ರತಿ ಆರ್ಡರ್ ಫೇರ್ ಆಫ್ order where a comma b and b comma c is belongs to r, it implies a comma c belongs to r. ಇದು ಯಾವುದರ ಡೆಫಿನೇಷನ್ನು? ಟ್ರಾನ್ಸಿಟಿವ್ ಡೆಫಿನೇಷನ್ನು. ಇದು ಇಷ್ಟು ಮೂರೂ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತಂದರೆ ದ ಗಿವನ್ ರಿಲೇಷನ್ ಈಸ್ ಸೆಡ್ ಟು ಬಿ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ಕರಿತೀವಿ. ರಿಫ್ಲೆಕ್ಸಿವ್ ವೆರಿಫೈ ಮಾಡಬೇಕು, ಸಿಮಿಟ್ರಿಕನ್ನು ವೆರಿಫೈ ಮಾಡಬೇಕು, ಪ್ರತಿಯೊಂದು ಆರ್ಡರ್ ಫೇರಿನ ರಿವರ್ಸ್ ಅದರಲ್ಲಿ ಇರಬೇಕು, ಪ್ರತಿಯೊಂದು ಆರಲ್ಲಿ ಫಾರ್ ಈಚ್ ಎ ಪ್ರತಿಯೊಂದು ಎ ಬಿಲಾಂಗ್ಸ್ ಟು ದ ಸೆಟ್ ಎ ಕಾಮ ಎ ಅನ್ನೋದು ಆರಲ್ಲಿ ಇರಲೇಬೇಕು. ಎ ಕಾಮ ಬಿ ಮತ್ತು ಬಿ ಕಾಮ ಸಿ ಆರಲ್ಲಿದೆ ಅಂದರೆ ಎ ಕಾಮ ಸಿ ಈಸ್ ಆಲ್ಸೋ ಆರಲ್ಲಿದೆ ಅಂದರೆ ದೆನ್ ಯು ಸೇ ದ್ಯಾಟ್ ದ ಗಿವನ್ ರಿಲೇಷನ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್. ಎಕ್ಸಾಂಪಲನ್ನು ನೋಡೋಣ. ದ ಫಸ್ಟ್ ಒನ್, ಇಫ್ ಎ ಈಸ್ ದ ಸೆಟ್ ಕಂಟೈನಿಂಗ್ ದ ಎಲಿಮೆಂಟ್ಸ್ 1 2 3, ದೆನ್ ಆರಲ್ಲಿ ಏನಿದೆ? ಆರ್ ಈಸ್ ಡಿಫೈನ್ಡ್, ಆರ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ 1 1 2 2 3 3 1 2 and 2 1. Then this relation is an equivalence relations. Yes, is an equivalence relation ಅಂತ ಹೇಳ್ತೀವಿ. ಗಿವ್ ಆನ್ ಎಕ್ಸಾಂಪಲ್ ಅಂದ್ರೆ ಇಷ್ಟನ್ನೇ ಹೇಳಿದ್ರು ಸಾಕಾಗುತ್ತೆ. ಎ ಈಸ್ ಫಸ್ಟಿಗೆ ಎ ಅನ್ನು ಡಿಫೈನ್ ಮಾಡಲೇಬೇಕಾಗತ್ತೆ. ದ ಸೆಟ್ ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1 2 3 ಆ್ಯಂಡ್ ಆರ್ ಅನ್ನು ನಾವು ಡಿಫೈನ್ ಮಾಡಬೇಕು. ಇಟ್ ಸ್ಯಾಟಿಸ್ಫೈ ಆಲ್ ದ 3 ಕಂಡೀಷನ್ಸ್. ಇದನ್ನು ವೆರಿಫೈ ಮಾಡಿ. ಇದೇ ಎಕ್ಸಾಂಪಲನ್ನು ಹಿಯರ್ ದಿಸ್ ರಿಲೇಷನ್ಸ್ ಆರ್ ಈಸ್ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕ್ವಶನ್ಸ್ ಕೇಳಿದರೆ, ಆರ್ ಡಿಟರ್ಮಿನ್ಸ್ ಆರ್ ಈಸ್ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಕೇಳಿದರೆ, ಆರ್ ಪ್ರೂವ್ ದ್ಯಾಟ್ ದಿಸ್ ರಿಲೇಷನ್ ಈಸ್ ಆ್ಯನ್ ಈಕ್ವಿವೆಲೆನ್ಸ್ ರಿಲೇಷನ್ಸ್ ಅಂತ ಕೇಳಿದರೆ, ಒನ್ ಬೈ ಒನ್ ನಾವು ವೆರಿಫೈ ಮಾಡಬೇಕಾಗತ್ತೆ. ದ ಫಸ್ಟ್ ಒನ್ ಏನು? ಫಾರ್ ಈಚ್ ಎ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ ಕಾಮ ಎ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆರ್ ಅಂತ. ಇಲ್ಲಿ ನಾವು ಸಪ್ರೇಟಾಗಿ ಹೇಳೋದಿದ್ರೆ 1 ಬಿಲಾಂಗ್ಸ್ ಟು ಎ 1 1 ಬಿಲಾಂಗ್ಸ್ ಟು ಆರ್, 2 ಬಿಲಾಂಗ್ಸ್ ಟು ಎ 2 2 ಬಿಲಾಂಗ್ಸ್ ಟು ಆರ್, 3 ಬಿಲಾಂಗ್ಸ್ ಟು ಎ 3 3 ಬಿಲಾಂಗ್ಸ್ ಟು ಆರ್. ಇಲ್ಲಿ 3 ಎಲಿಮೆಂಟ್ಸ್ ಇದೆ. ಈ 3 ಇಮೇಜು ಅದೇ ಇದೆ. ಅದನ್ನೇ ನಾವು ಹೇಳೋದು. ನಾವು ಇದನ್ನೆಲ್ಲವನ್ನೂ ಬರೀಬೇಕಾಗಿಲ್ಲ. ಇದು 3 ಎಲಿಮೆಂಟ್ಸ್ ಇದೆ, ಓಕೆ, ನಾವು ಹೇಳ್ಬೋದು ಅಂತ ಇಟ್ಕೊಂಡ್ರೆ, ಸಪೋಸ್ ಇಟ್ ಕಂಟೈನಿಂಗ್ 10 ಎಲಿಮೆಂಟ್ 100 ಎಲಿಮೆಂಟ್ಸ್ ಅಂದಾಗ ನಾವು ಜನರಲ್ ಆಗಿ ಬರೀಬೇಕಾಗತ್ತೆ. ಹೇಗೆ ಹೇಳೋದು? ಫಾರ್ ಈಚ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್, ಅಥವಾ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎ ಬಿಲಾಂಗ್ಸ್ ಟು ದ ಸೆಟ್ ಎದಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸಿಗೆ ಇಮೇಜ್ ಅದೇ ಆಗಿದೆ ಅಂತ ಹೇಳ್ಬೋದು. ದ್ಯಾರ್ ಫೋರ್ ಆರ್ ಈಸ್ ಎ ರಿಫ್ಲೆಕ್ಸಿವ್ ರಿಲೇಷನ್ಸ್. ಇಷ್ಟನ್ನು ಹೇಳಿದರೆ 1 ಮಾರ್ಕ್ ಬರುತ್ತೆ 3 ಮಾರ್ಕ್ ಕ್ವಶನ್ಸ್ ಇದ್ದಾಗ. ನೆಕ್ಸ್ಟ್ ಸಿಮಿಟ್ರಿಕ್ ಹೇಳುವಾಗ ಇಲ್ಲೂ ಅಷ್ಟೇ 1 1 ಇನ ರಿವರ್ಸು 1 1, 2 2 ಇನ ರಿವರ್ಸು 2 2, 3 3 ಇನ ರಿವರ್ಸು 3 3, 1 for each a comma b belongs to R. ಇದು ಟ್ರೂ ಅಂತ ಆದರೆ ನಾವು ಜನರಲ್ ಆಗಿ ಹೇಳ್ಬೋದು, ಪ್ರತಿಯೊಂದು ಆರ್ಡರ್ ಫೇರು ಅದರ ರಿವರ್ಸು ಆ ಆರಲ್ಲಿದೆ. ದ್ಯಾರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್ ರಿಲೇಷನ್. ಪ್ರತಿಯೊಂದನ್ನು ಹೇಳಬೇಕಾಗಿಲ್ಲ, ಇನ್ನು ಡೆಫಿನೇಷನ್ಸ್ ಫಾರ್ಮ್ನಲ್ಲಿ ಹೇಳಬೇಕಾಗತ್ತೆ. ಹಾಗೆ ಟ್ರಾನ್ಸಿಟಿವ್ ಅಂತ ತಗೊಂಡಾಗ
ಈ 1,1 1,2 1,2ನೇ ಆಗಿರುತ್ತೆ, ಒನ್ ಐಡೆಂಟಿಟಿ ಅಂತ ನಾವು ಹೇಳ್ತೀವಲ್ಲ, ಹಾಗೆ ಅದನ್ನು ವೆರಿಫೈ ಮಾಡಬೇಕಾಗಿಲ್ಲ. ಓನ್ಲಿ ವೆರಿಫೈಯಿಂಗ್ ಎ ಕಾಮ ಬಿ ಬಿ ಕಾಮ ಸಿ ಅಂತ ಹೇಳಿದರೆ ಇಲ್ಲಿ ಆ್ಯಕ್ಚುಲಿ 2 ಆರ್ಡರ್ ಫೇರ್ ಇದೆ. ಯಾವುದು 1,2 2,1 1,1 ಆರಲ್ಲಿದೆ. ಹಾಗೆ 2,1 ಫಸ್ಟಿಗೆ ತೊಗೊಂಡು 1,2 ಅನ್ನು ಸೆಕೆಂಡಿಗೆ ತೊಗೊಂಡ್ರೆ 2,1 1,2 ಬಿಲಾಂಗ್ಸ್ ಟು ಆರ್, 2,2 ಬಿಲಾಂಗ್ಸ್ ಟು ಆರ್ ಇದೆ. ಅದನ್ನು ಎರಡನ್ನೂ ನಾವು ಬರೀಬೇಕಾಗಿಲ್ಲ. ನಾವು ಡೈರೆಕ್ಟಾಗಿ ಹೇಳೋದು ಯಾವ ಥರ ಫೇರ್ ಇದೆ, ಎ ಕಾಮ ಬಿ ಮತ್ತು ಬಿ ಕಾಮ ಸಿ ಅನ್ನುವಂಥ ಫೇರ್ ಆರಲ್ಲಿ ಇದ್ದಾಗ ಪ್ರತಿಯೊಂದು ಆರ್ಡರ್ ಫೇರು ಎ ಕಾಮ ಸಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ದ ಸೇಮ್ ರಿಲೇಷನ್ಸ್ ಆರ್, ದ್ಯಾರ್ ಫಾರ್ ಆರ್ ಈಸ್ ಟ್ರಾನ್ಸಿಟಿವ್. ಇದು ಜನರಲ್ ಇದ್ದಾಗ ನಾವು ಜನರಲ್ ಆಗಿ ಪ್ರೂಫನ್ನು ಬರೀಬೇಕು. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದರೆ ಮಾರ್ಕ್ಸ್ ಬರಲ್ಲ. ಯು ಕ್ಯಾನ್ ಸೇ ದ್ಯಾಟ್ ಜನರಲಿ ದಿಸ್ ಒನ್ ಈಸ್ ಟ್ರೂ, ದ್ಯಾಟ್ ಈಸ್ ಅಂದರೆ ಏನು, ಆರ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್, ದ್ಯಾಟ್ ಫಾರ್ ಆರ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್. ಯಾವುದೇ ಎಕ್ಸಾಂಪಲ್ ವೆರಿಫೈ ಶೋ ದ್ಯಾಟ್ ಅಂತ ಹೇಳಿದಾಗ ನಾವು ಡಿಟೇಲ್ ಆಗಿ ಹೇಳಬೇಕಾಗತ್ತೆ. ಅದೇ ಗಿವೆನ್ ಎಕ್ಸಾಂಪಲ್ ಅಂದರೆ ಇದನ್ನು ಹೇಳಬೇಕಾಗಿಲ್ಲ, ಡೈರೆಕ್ಟಾಗಿ ಇದು ಸ್ಯಾಟಿಸ್ಫೈ ಆಗಿರುವಂಥ ಒಂದು ಎಕ್ಸಾಂಪಲ್ ಬರೆದ್ರೆ ಆಯಿತು. ಅದು 2 ಮಾರ್ಕ್ ಕ್ವಶನಿಗೆ. ವೆನ್ ಡಿಫೈನ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ಸ್ ಗಿವೆನ್ ಎಕ್ಸಾಂಪಲ್, ಇಲ್ಲಿ ಎಯನ್ನು ಡಿಫೈನ್ ಮಾಡಲಿಕ್ಕೆ ಮರಿಬಾರ್ದು. ಸಪೋಸ್ ಎ ಕಂಟೈನಿಂಗ್ 4 ಅಂತ ಇದ್ದರೆ 1 2 3 4 ಇದ್ದರೆ ದಿಸ್ ರಿಲೇಷನ್ ಈಸ್ ನಾಟ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್. ಯಾಕೆ? 4,4 ನಾಟ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಬೇಕಾಗತ್ತೆ. ದ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಿದ್ರೆ, ಶೋ ದ್ಯಾಟ್ ದ ರಿಲೇಷನ್ಸ್ ಆರ್ ಇನ್ ದ ಸೆಟ್ 1 2 3 given by r is equal to, ಇಲ್ಲಿ ಕೊಟ್ಟಿದ್ದಾರೆ 1,2 and 2,1 is symmetric but neither reflexive nor transitive. ಈ ಎಕ್ಸಾಂಪಲನ್ನು ಅವರು ಹೇಗೆ ಬೇಕಾದರೂ ಕೇಳ್ಬೋದು. 1 ಮಾರ್ಕ್ಸಿಗೆ ಕೇಳಿದರೆ ಈಸ್ ದ ಗಿವನ್ ರಿಲೇಷನ್ ಈಸ್ ಎ ಸಿಮಿಟ್ರಿಕ್ ಅಂತ ಕೇಳ್ಬೋದು. ದ ಗಿವನ್ ರಿಲೇಷನ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ವೈ ಅಂತ ಕೇಳ್ಬೋದು. ಇಟ್ ಈಸ್ ನಾಟ್ ಎ ಟ್ರಾನ್ಸಿಟಿವ್ ವೈ ಅಂತ ಕೇಳ್ಬೋದು. ಆಗ ನಾವು ಆ ಕಂಡೀಷನ್ಸ್ ಏನು ಸ್ಯಾಟಿಸ್ಫೈ ಆಗಿಲ್ಲ ಅದನ್ನು ಬರಿಬೇಕಾಗತ್ತೆ. 3 ಮಾರ್ಕ್ ಕ್ವಶನ್ಸ್ ಇದ್ದಾಗ ಶೋ ದ್ಯಾಟ್ ಅಂತ ಹೇಳಿದಾಗ ಯು ಕ್ಯಾನ್ ರೈಟ್ ದ ಫಸ್ಟ್ ಒನ್ ಈಸ್, ಇಲ್ಲಿ ಫಾರ್ ಈಚ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್. ಡೈರೆಕ್ಟ್ ಆಗಿ ಇದು ಯಾಕೆ ಅಂದರೆ ಜನರಲಿ ಟ್ರೂ ಇದೆ. ಇಲ್ಲಿ 1,2 ಇದೆ, ಅದು ರಿವರ್ಸ್ 2,1 ಈಸ್ ಬಿಲಾಂಗ್ಸ್ ಟು ಆರ್. ಹಾಗೆ 2,1 ಬಿಲಾಂಗ್ಸ್ ಟು ಆರ್, ಅದು ರಿವರ್ಸ್ 1,2 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಹಾಗಾಗಿ ನಾವೇನು ಹೇಳ್ತೀವಿ, ಫಾರ್ ಈಚ್ ಎ ಬಿ ಬಿಲಾಂಗ್ಸ್ ಟು ಆರ್, ಬಿ ಕಾಮ ಎ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್, ದ್ಯಾರ್ ಫಾರ್ ಆರ್ ಈಸ್ ಸಿಮೆಟ್ರಿಕ್ ಅಂತ ಬರೆಯೋದು. ಟ್ರೂ ದ್ಯಾಟ್ ಹಿಯರ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ಅಂತ ಹೇಳಿದಾಗ ಏನು, ಆರ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್. ಯಾಕೆ? ಆಗ ನಾವು ಎಲ್ಲವನ್ನೂ ಬರೀಬೇಕಾಗಿಲ್ಲ, ಜನರಲ್ ಹೇಳಬಾರ್ದು. ಇಲ್ಲಿ ಫಾರ್ ಈಚ್ ಎ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ ಕಾಮ ಎ ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಅವೆಲ್ಲ ಬೇಕಾಗಿಲ್ಲ. ಒಂದು ಕೌಂಟರ್ ಎಕ್ಸಾಂಪಲ್ ಕೊಟ್ಟರೆ ಆಯಿತು. ಓನ್ಲಿ 1 ಎಕ್ಸಾಂಪಲ್ಲು. ಹಿಯರ್ 1 ಈಸ್ ಬಿಲಾಂಗ್ಸ್ ಟು set containing the elements 1 2 3. ಫಸ್ಟ್ ನಾವು ಡಿಫೈನ್ ಮಾಡಿ ಹೇಳ್ಬೋದು, ಎ ಈಸ್ ಈಕ್ವಲ್ ಟು 1 2 3 ಅಂತ ತಗೊಳ್ಳಿ. ಆರ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ ಅಂತ ಹೇಳಿ, ಆರ್ ಈಸ್ ಎ ರಿಲೇಷನ್ಸ್ ಆನ್ ಎ ಅಂತ ಹೇಳಿದಾಗ ಆಯಿತು. ಇಲ್ಲಿ ನೀವು ಡೈರೆಕ್ಟ್ ಆಗಿ ಬಂದರೆ 1 ಈಸ್ ಬಿಲಾಂಗ್ಸ್ ಟು ಎ ಬಟ್ 1,1 ನಾಟ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ನಾವು ಏನಂತ ಡಿಫೈನ್ ಮಾಡಿಲ್ಲ ಅಂದರೆ 1 ಈಸ್ ಬಿಲಾಂಗ್ಸ್ ಟು ದ ಸೆಟ್ 1 2 3 ಬಟ್ 1,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ದ್ಯಾರ್ ಫಾರ್ ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಅಥವಾ ಇಟ್ ಈಸ್ ಎ ನಾಟ್ ರಿಫ್ಲೆಕ್ಸಿವ್ ಬಿಕಾಸ್ ಹೇಳಬೇಕಾಗತ್ತೆ. 1 ಇದೆ, ನಾವು 2 ಅಥವಾ 2 ಅನ್ನು ತಗೋಬೋದು. ಆರ್ 3 ಈಸ್ ಬಿಲಾಂಗ್ಸ್ ಟು ಆರ್ ಬಟ್ 3,3 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್ ಬರೀಬೇಕಾಗತ್ತೆ. 3 ಹೇಳಬೇಕಾಗಿಲ್ಲ, 1 ಹೇಳಿದರೆ ಆಯಿತು. ಇಟ್ಸ್ ಕ್ಲಿಯರ್. ಒಂದೇ ಒಂದು ಕೌಂಟರ್ ಎಕ್ಸಾಂಪಲ್ ಡಿಸ್ಪ್ರೂವ್ ಆಗಿದೆಯಾ, 1 ಎಕ್ಸಾಂಪಲ್ ಸಾಕಾಗುತ್ತೆ. ಬಟ್ ಪ್ರೂವ್ ಆಗುತ್ತಾ, ಇಟ್ ಈಸ್ ಸೇ ದ್ಯಾಟ್ ಇಟ್ ಜನರಲ್ ಪ್ರೂವ್ ಹೇಳಬೇಕು. ಇಲ್ಲಿ 1,2 ಇದನ್ನೆಲ್ಲ ಹೇಳೋದಿಲ್ಲ, 2,1 ಬಿಲಾಂಗ್ಸ್ ಟು ಆರ್ ಅಂತಷ್ಟೇ ಹೇಳಿದರೆ ಸಾಕಾಗಲ್ಲ, ನಾವು ಜನರಲ್ ಆಗಿ ಹೇಳಬೇಕಾಗತ್ತೆ. ಹಾಗೆ ಆರ್ ಈಸ್ ನಾಟ್ ಟ್ರಾನ್ಸಿಟಿವ್ ಬಿಕಾಸ್ ಯಾಕೆ ಅಂತ ಹೇಳಬೇಕು. ಇಲ್ಲಿ 1,2 ಯಾವುದಾದ್ರೂ ಒಂದೇ ಎಕ್ಸಾಂಪಲ್, ಇಲ್ಲಿ ಆ್ಯಕ್ಚುಲಿ ಒಂದಲ್ಲ 2 ಪೇರ್ಸ್ ಇದೆ ಗೊತ್ತಿರಲಿ. 1,2 2,1 ಬಿಲಾಂಗ್ಸ್ ಟು ಆರ್ ಬಟ್ 1,1 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್. ಇದು ಸಫಿಷಿಯೆಂಟ್. ಆರ್ ಈಸ್ ನಾಟ್ ಟ್ರಾನ್ಸಿಟಿವ್. ಇನ್ನೊಂದು ಯಾವುದಿದೆ ಇಲ್ಲಿ 2,1 1,2 2,2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್ ಅಂತಲೂ ಬರೀಬಹುದು. ದ್ಯಾರ್ ಫೋರ್ ಆರ್ ಈಸ್ ಸಿಮೆಟ್ರಿಕ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾರ್ ಟ್ರಾನ್ಸಿಟಿವ್ ಆಗಿರುತ್ತೆ. ಇಷ್ಟೆಲ್ಲ ಕೇಳಿದರೆ 3 ಮಾರ್ಕ್ ಕ್ವಶನ್ಸು. ಜಸ್ಟ್ ಗೊತ್ತಿರಲಿ, ಇಟ್ ಈಸ್ ಜನರಲಿ ಟ್ರೂ, ಯು ರೈಟ್ ಜನರಲ್ ಡೆಫಿನೇಷನ್ಸ್. ಇಸ್ ನಾಟ್ ಟ್ರೂ, ಡಿಸ್ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಒಂದೇ ಒಂದು ಎಕ್ಸಾಂಪಲ್ಲು ಸಾಕಾಗತ್ತೆ. ಜನರಲ್ ಆಗಿ ನಾವು ಬರೀಬಾರ್ದು ಇಲ್ಲಿ. ಹಾಗೆ 1 ಮೋರ್ ಪ್ರಾಬ್ಲಮ್ ನೋಡೋದಿದ್ರೆ,
determine whether the relations are in the set A. It contains the elements 1, 2, 3 up to 14 defined as R ಅನ್ನು ಹೇಗೆ ಡಿಫೈನ್ ಮಾಡಿದ್ದಾರೆ set of all order pair ಅಂದರೆ x is related to y ಅಂತ ಹೇಳಬೇಕಾದ್ರೆ ಈ ರಿಲೇಷನ್ಸಲ್ಲಿ ಅದು ಏನಾಗಿರುತ್ತೆ ರಿಲೇಷನ್ನು 3x ಮೈನಸ್ y ಯಾವಾಗಲೂ 0 ಬರಬೇಕು. ಇದರ ಅರ್ಥ ಏನು 3x ಈಸ್ ಈಕ್ವಲ್ ಟು y ಅಂತಲೂ ಹೇಳ್ಬೋದು. ಅಂದರೆ ಈ y ಕೋಆರ್ಡಿನೇಟು 3 ಟೈಮ್ಸ್ x ಕೋಆರ್ಡಿನೇಟ್ ಆಗಿರುತ್ತೆ. ಅಂದರೆ ಏನು ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್ನ ಸಿಮಿಟ್ರಿಕ್ಕಾ ಟ್ರಾನ್ಸಿಟಿವ್ನಾ ಅಂತ ನಾವು ಬರಿಬೇಕಾಗತ್ತೆ. ಇಲ್ಲಿ ಜನರಲ್ ಆಗಿ 2 ಟೈಪ್ಸಲ್ಲಿ ಬರಿಬೋದು, ಬಟ್ ದಿಸ್ ಒನ್ ಈಸ್ ದಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ಲು. ಇಲ್ಲಿ ಆರಲ್ಲಿ ಏನು ಎಲಿಮೆಂಟ್ಸ್ ಬರುತ್ತೆ ಇಟ್ ಈಸ್ ಎ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸು. ಹಾಗಾಗಿ ನಾವು ಫಸ್ಟಿಗೆ ಆರನ್ನು ಡಿಫೈನ್ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ಏನು ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1, 2, 3 ಅಪ್ ಟು 14. ಆರ್ ಈಸ್ ಎ ಸಬ್ಸೆಟ್ ಆಫ್ ಎ ಕ್ರಾಸ್ ಎ and it contains the elements set of all order pair x comma y such that 3x is equal to y ಅಂತ ಬರ್ಕೊಡ್ರಿ ಬೆಟರು. ದೆನ್ r is equal to x ಮತ್ತು y ಅನ್ನೋದು ಎಲ್ಲಿ ಇರುತ್ತೆ ಎದಲ್ಲಿ ಇರುತ್ತೆ. ಸಪೋಸ್ x equal to 1 ಹಾಕಿದರೆ y is equal to 3 ಆಯಿತು, 3 ಟೈಮ್ಸ್ ಬರುತ್ತೆ, therefore 1, 3 ಬರುತ್ತೆ. x equal to 2 ಹಾಕಿದರೆ 2 into 3 ಅಂದರೆ 6 ಬರುತ್ತೆ. ಹಾಗೆ x equal to 3 ಹಾಕಿದರೆ 3 into 3 ಅಂದರೆ 9. x equal to 4 ಹಾಕಿದರೆ 3 into 4 ಅಂದರೆ 12. x equal to 5 ಹಾಕಿದರೆ 5 into 3 15. 15 is not belongs to the set A. ಹೊರಗಡೆ ಬಂದ್ಬಿಡ್ತಾಗ R is not a relations on A ಅಂತ ಆಗ್ಬಿಡುತ್ತೆ, ಬಟ್ R is a relations on A ಇದೆ. therefore ಓನ್ಲಿ 4 ಎಲಿಮೆಂಟ್ಸ್ ಬರುತ್ತೆ. ಇನ್ಯಾವುದೇ ಎಲಿಮೆಂಟ್ಸ್ ಈ ರಿಲೇಷನ್ಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಇಲ್ಲಿ ಎದಲ್ಲಿರುವಂಥ 1 to 14 ಎಲಿಮೆಂಟ್ಸಲ್ಲಿ. ಹಾಗಿದ್ರೆ ಆರ್ ಕಂಟೈನಿಂಗ್ ಓನ್ಲಿ 4 ಎಲಿಮೆಂಟ್ಸು. ವೆರಿಫೈ ಆರ್ ಡಿಟರ್ಮೈನ್ಸ್ ದಿಸ್ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮಿಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ದ ಫಸ್ಟ್ ನೋಡ್ತೀರಿ ರಿಫ್ಲೆಕ್ಸಿವ್ನ ಇಲ್ಲಿ ಯಾವುದಾದ್ರೂ ಒಂದು ಕೌಂಟರ್ ಎಕ್ಸಾಂಪಲ್ ತೊಗೊಂಡ್ರೆ ಆಯಿತು. ಹಿಯರ್ 1 ಬಿಲಾಂಗ್ಸ್ ಟು ಎ ಅಂತ ತಗೋಬೋದು, ಅಥವಾ 2 ಬಿಲಾಂಗ್ಸ್ ಟು ಎ ಅಂತ ತಗೋಬೋದು, ಆ 3 ಎನಿ 1 ಈಸ್ ಬಿಲಾಂಗ್ಸ್ ಟು ಎ, 1, 1 ನಾಟ್ ಬಿಲಾಂಗ್ಸ್ ಟು ಆರ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇಷ್ಟೇ ಬರೆದ್ರೆ ಸಾಕಾಗುತ್ತೆ. ಸಿಮಿಟ್ರಿಕ್ಕಾ ರಿವರ್ಸು 1 2 3 ತೊಗೊಂಡ್ರೆ 3, 1 ಇದೆಯಾ ಇಲ್ಲ, ಅಥವಾ 2, 6 ಅಂತ ತೊಗೊಂಡ್ರೆ 2, 6 ಬಿಲಾಂಗ್ಸ್ ಟು ಆರ್, ಬಟ್ 6, 2 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ದೇರ್ಫೋರ್ ಆರ್ ಈಸ್ ನಾಟ್ ಸಿಮಿಟ್ರಿಕ್. ಇದನ್ನೇ ತಗೋಬೇಕು ಅಂತ ಇಲ್ಲ. 1, 3 ಬರಿಬೋದು. 3, 9 ಈಸ್ ಬಿಲಾಂಗ್ಸ್ ಟು ಆರ್, ಬಟ್ 9, 3 ಈಸ್ ನಾಟ್ ಬಿಲಾಂಗ್ಸ್ ಟು ಆರ್, ಅಥವಾ 4, 12 ಎನಿ ಓನ್ಲಿ 1 ಎಕ್ಸಾಂಪಲ್ ಸಫಿಷಿಯೆಂಟು. ಹಾಗೆ ಇಟ್ ಈಸ್ ಟ್ರಾನ್ಸಿಟಿವ್ನ ವೆರಿಫೈ ಮಾಡಿ. ಇಟ್ ಆರ್ ನಾಟ್ ಟ್ರಾನ್ಸಿಟಿವ್. ಸಚ್ ಫೇರ್ ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಈಸ್ ಬಿಲಾಂಗ್ಸ್ ಟು ಆರ್ ಥರ ಫೇರ್ ಇದೆಯಾ? ಫೇರ್ ಇದ್ದರೆ ಆ ಫೇರನ್ನು ಐಡೆಂಟಿಫೈ ಮಾಡಬೇಕು. ಎಸ್, ಆ ಥರ ಫೇರ್ ಇದೆ ಅಂದರೆ ಏನು, ಎ ಕಾಮ ಬಿ ಅನ್ನೋದು ಸೆಕೆಂಡ್ ಎಲಿಮೆಂಟ್ಸ್ ಆದರೆ ಮುಂದಿನ ಫೇರ್ನಲ್ಲಿ ಬಿ ಅನ್ನೋದು ಫಸ್ಟ್ ಎಲಿಮೆಂಟ್ಸ್ ಆಗಿರಬೇಕು. ಇಲ್ಲಿ 1, 3 ಇದೆ, 3 ಅನ್ನೋದು ಸೆಕೆಂಡ್ ಎಲಿಮೆಂಟ್ಸು. 3 ಅನ್ನೋದು ಇದೆಯಾ? ಎಸ್, 3, 9 ಅನ್ನೋದು ಇದೆ. ಅಂದರೆ ಇದು ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಇದೆ. ಎ ಕಾಮ ಸಿ ಇರಬೇಕು. 1, 9 ಇದೆಯಾ? ಇಲ್ಲ. ದೇರ್ಫೋರ್ ಇಟ್ ಈಸ್ ನಾಟ್ ಎ ಸಿಮಿಟ್ರಿಕ್, ಇದು ನಾಟ್ ಎ ಟ್ರಾನ್ಸಿಟಿವ್ ರಿಲೇಷನ್. 1, 9 ಇಲ್ಲ, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ದೇರ್ಫೋರ್ ದ ಆರ್ ಈಸ್ ನಾಟ್ ಎ ರಿಫ್ಲೆಕ್ಸಿವ್ ರಿಲೇಷನ್ಸ್, ಇಟ್ ಈಸ್ ನಾಟ್ ಎ ಸಿಮಿಟ್ರಿಕ್, ಆ್ಯಂಡ್ ಆರ್ ಈಸ್ ನಾಟ್ ಎ ಟ್ರಾನ್ಸಿಟಿವ್ ರಿಲೇಷನ್ಸ್. 3 ಮಾರ್ಕ್ ಕ್ವಶನ್ಸ್. ಇದನ್ನು 2 ಸಲ ಕೇಳಿದ್ದಾರೆ, ಗೊತ್ತಿರಬೇಕು. ವೆರಿ ಸಿಂಪಲ್. ಡಿಸ್ಪ್ರೂವ್ ಮಾಡುವಾಗ ಒಂದು ಕೌಂಟ್ರ್ ಎಕ್ಸಾಂಪಲ್ ಸಾಕಾಗತ್ತೆ. ಜನರಲ್ ಬರೆಯುವಾಗ ನಾವು ಡೆಫಿನೇಷನ್ಸನ್ನು ಡಿಫೈನ್ ಮಾಡಬೇಕು. ಜನರಲಿ ಡಿಫೈನ್ ಫಾರ್ ಆಲ್ ಅನ್ನುವಂಥ ವರ್ಡ್ಸ್ ಬರಬೇಕು. 1 more examples. Show that the relations are in the set A containing only 1, 2, 3, 4, 5 given by R is equal to set of all order pair A, B. A is related to B ಅಂತ ಹೇಳಿದರೆ ಕಂಡೀಷನ್ಸ್ ಏನೋ ಅಥವಾ ರಿಲೇಷನ್ಸ್ ಏನೋ ಮಾಡ್ಯುಲಸ್ ಆಫ್ A ಮೈನಸ್ ಬಿ ಈಸ್ ಈವನ್ ಆಗಿರಬೇಕು. ಅಂದರೆ A ಮೈನಸ್ ಬಿ ಅನ್ನೋದು ಐದರ್ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು. ಬಟ್ ಇದು ಈವನ್ ನಂಬರ್ ಆಗಿದ್ದರೆ ಈಸ್ ಆ್ಯನ್ ಈಕ್ವಲೆನ್ಸ್ ರಿಲೇಷನ್ಸ್. ಇಲ್ಲಿ ಹೇಳಿದ್ದಾರೆ ಶೋ ದ್ಯಾಟ್ ಅಂತ ಕೇಳಿದ್ದಾರೆ. ಅಂದರೆ ಇದನ್ನು ನಾವು ಪ್ರೂವ್ ಮಾಡಬೇಕು. ಇಟ್ ಸ್ಯಾಟಿಸ್ಫೈ ರಿಫ್ಲೆಕ್ಸಿವ್ ರಿಲೇಷನ್ಸ್, ಸಿಮೆಟ್ರಿಕ್ ರಿಲೇಷನ್ಸ್ ಆ್ಯಂಡ್ ಟ್ರಾನ್ಸಿಟಿವ್ ರಿಲೇಷನ್ಸ್. ಮೂರನ್ನೂ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳಬೇಕು. ಇಲ್ಲಿ ನೀವು ಆರನ್ನು ಡಿಫೈನ್ ಮಾಡ್ತಾ ಹೋದರೆ ನಿಮಗೆ ಮ್ಯಾಕ್ಸಿಮಮ್ ಆರ್ಡರ್ ಫೇರ್ ಬರುತ್ತೆ. ಅದನ್ನೇ ನಾವು ಜನರಲ್ ಆಗಿ ವೆರಿಫೈ ಮಾಡ್ಬೋದು. ಹೇಗೆ? ದ ಫಸ್ಟ್ ಒನ್, ಫಾರ್ ಈಚ್ ಎ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ. ಜನರಲ್ ರಿಸಲ್ಟು ಯಾವುದೇ ಎ
ಎಲ್ಲಿರುವಂಥ ಎಲಿಮೆಂಟ್ಸ್ ತೊಗೊಂಡಾಗ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು. ಅದೇ ಎಲಿಮೆಂಟ್ಸ್ ಅದರಿಂದನೇ ನಾವು ಸಬ್ಟ್ರ್ಯಾಕ್ಟ್ ಮಾಡಿದರೆ ಇದು 0 ಆಗುತ್ತೆ. 0 ಈಸ್ ಆ್ಯನ್ ಈವನ್ ನಂಬರ್ಸ್ ನಮಗೆ ಗೊತ್ತಿದೆ. ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಈಸ್ ಆಲ್ವೇಸ್ ಈವನ್ ನಂಬರ್. ಇದು ಈವನ್ ಬಂತಂದ್ರೇನು, ಈ ಎಲಿಮೆಂಟ್ಸು ಮತ್ತು ಈ ಎಲಿಮೆಂಟ್ಸ್ ಆರ್ಡರ್ ಫೇರು ಈಸ್ ಬಿಲಾಂಗ್ಸ್ ಟು ಆರ್ ಅಂತ. ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂದರೆ ಎ ಮೈನಸ್ ಬಿ ಅನ್ನೋದು ಈವನ್ ಇರಬೇಕು, ಆರ್ ವೈಸ್ ವರ್ಸ. ಎ ಮೈನಸ್ ಬಿ ಅನ್ನೋದು ಈವನ್ ಇತ್ತಂದರೆ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಹಿಯರ್ ಎ ಮೈನಸ್ ಎ ಈಸ್ ಈವನ್ ನಂಬರ್ ಆಗಿರಲಿಕ್ಕಾಗಿ ದೇರ್ ಫೋರ್ ನಾವು ಕನ್ಕ್ಲೂಷನ್ಸ್ ಏನು ಹೇಳ್ತೀವಿ, ಎ ಕಾಮ ಎ ಈಸ್ ಬಿಲಾಂಗ್ಸ್ ಟು ಆರ್ ಫಾರ್ ಈಚ್ ಎ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಆರ್ ಈಸ್ ರಿಫ್ಲೆಕ್ಸಿವ್. ಇಷ್ಟು ಪ್ರೂಫನ್ನು ನಾವು ಬರೀಲೇಬೇಕಾಗತ್ತೆ. ಫಾರ್ ಈಚ್ ಎ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಎ. ಇಲ್ಲಿ ಯಾವುದೇ ಕೌಂಟರ್ ಎಕ್ಸಾಂಪಲ್ ಕೊಡಬಾರ್ದು, ಜನರಲ್ ಆಗಿ ಹೇಳಬೇಕು. ಎದಲ್ಲಿರುವಂಥ ಯಾವುದೇ ಎಲಿಮೆಂಟ್ಸ್ ತೊಗೊಂಡ್ರು ಅದರಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿದರೆ ಈವನ್ ನಂಬರ್ ಆಗಿರುತ್ತೆ. ಹಾಗಾಗಿ ಆರ್ಡರ್ ಫೇರ್ ಎ ಕಾಮ ಎ ಬಿಲಾಂಗ್ಸ್ ಟು ಆರ್ ಫಾರ್ ಈಚ್ ಎ ಬೀಸ್ ಬಿಲಾಂಗ್ಸ್ ಟು ಆರ್ ಈಸ್ ರಿಫ್ಲೆಕ್ಸಿವ್. ಇದು ಡೆಫಿನಿಷನ್ ಆಫ್ ರಿಫ್ಲೆಕ್ಸಿವ್. ಹೀಗೆ ಬರೀಬೇಕಾಗತ್ತೆ. ನೆಕ್ಸ್ಟ್ ಸಿಮಿಟ್ರಿಕನ್ನು ವೆರಿಫೈ ಮಾಡ್ತೀರಿ. ಇಲ್ಲೂ ಅಷ್ಟೇ 1,2 ಇದೆ, 2,1 ಅದರಲ್ಲಿ ಇದೆ ಅಂತ ಹೇಳಬೇಕು. 1,3 ಇದೆ, 3,1 ಇದೆ ಅಂತ ಹೇಳಬೇಕು. ಪ್ರತಿಯೊಂದು ಎಲಿಮೆಂಟ್ಸ್ 2,4 ಇದ್ದರೆ 4,2 ಇದೆ ಅಂತ ಎಲ್ಲವನ್ನೂ ಹೇಳೋದು ಕಷ್ಟ ಆಗುತ್ತೆ. ಅದನ್ನು ಜನರಲ್ ಆಗಿ ನಾವು ಪ್ರೂವ್ ಮಾಡೋದು ಹೇಗೆ, ಸಪೋಸ್ ಎ ಕಾಮ ಬಿ ಈಸ್ ಬಿಲಾಂಗ್ಸ್ ಟು ಆರ್ ಅಂತ ತಗೊಂಡ್ರೆ ಆಗ ಡೆಫಿನಿಷನ್ಸ್ ಏನು ಹೇಳುತ್ತೆ, ಎ ಆರಲ್ಲಿ ಇರಬೇಕು, ಎ ಕಾಮ ಬಿ ಅಂದರೆ ಎ ಮೈನಸ್ ಬಿ ಈಸ್ ಈವನ್ ಆಗಿರಬೇಕು. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್. ಇಟ್ ಮೀನ್ಸ್ ಎ ಮೈನಸ್ ಬಿ ಈಸ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್, ಇಟ್ ಈಸ್ ಆ್ಯನ್ ಈವನ್ ನಂಬರ್ಸ್ ಆಗಿರಬೇಕು ಅಂತ. ನಮ್ಗೆ ಇನ್ನೊಂದು ಮಾಡ್ಯುಲಸ್ ಫಂಕ್ಷನಿನ ರಿಸಲ್ಟ್ ಗೊತ್ತು. ಮಾಡ್ ಆಫ್ 7 ಈಸ್ ಈಕ್ವಲ್ ಟು ಮಾಡ್ ಆಫ್ -7, ಮಾಡ್ ಆಫ್ -5 ಈಸ್ ಈಕ್ವಲ್ ಟು ಮಾಡ್ ಆಫ್ 5. ಇದ್ರ ಸೈನನ್ನು ಚೇಂಜ್ ಮಾಡಿದರೆ ಅದೇ ವ್ಯಾಲ್ಯೂಸ್ ಬರುತ್ತೆ ಮಾಡ್ಯುಲಸಲ್ಲಿ, ಅಬ್ಸಲ್ಯೂಟ್ ವ್ಯಾಲ್ಯೂಸ್ ಇದು. ಹಾಗಾಗಿ ಮಾಡ್ ಆಫ್ ಎ ಮೈನಸ್ ಬಿ ಅಂದರೆ ಏನು, ಮಾಡ್ಯುಲಸ್ ಆಫ್ ಮೈನಸ್ ಬಿ ಎ ಮೈನಸ್ ಬಿನು ಒಂದೇ ಆಗಿರುತ್ತೆ. ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಮೈನಸ್ ಎ ಮೈನಸ್ ಬಿ. ವಟ್ ಈಸ್ ಮಾಡ್ಯುಲಸ್ ಆಫ್ ಮೈನಸ್ ಎ ಮೈನಸ್ ಬಿ ಅಂದರೆ ಮಾಡ್ ಆಫ್ ಬಿ ಮೈನಸ್ ಎ. ಹೇಳಿದ್ದೀವಿ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಮೀನ್ಸ್ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ, ದೇರ್ ಫೋರ್ ದಿಸ್ ಒನ್ ಈಸ್ ಆಲ್ಸೋ ಈವನ್. ಇದರ ಅರ್ಥ ಏನು, ಆರ್ಡರ್ ಫೇರ್ ಬಿ ಕಾಮ ಎ ಬಿಲಾಂಗ್ಸ್ ಟು ಆರ್ ಅಂದರೆ ಎ ಕಾಮ ಬಿ ಆರಲ್ಲಿದೆ ಅಂದರೆ ಬಿ ಕಾಮ ಏನು ಆರಲ್ಲೇ ಇರುತ್ತೆ. ಅಂದರೆ ಎ ಮೈನಸ್ ಬಿ ಈವನ್ ಇದ್ದಾಗ ಬಿ ಮೈನಸ್ ಏನು ಈವನ್ ಇರುತ್ತೆ. ಹಾಗಾಗಿ ಬಿ ಕಾಮ ಎ ಈಸ್ ಬಿಲಾಂಗ್ಸ್ ಟು ಆರ್ ಈಸ್ ಸಿಮೆಟ್ರಿಕ್. ಇದು ಜನರಲ್ ಆಗಿ ನಾವು ಪ್ರೂಫನ್ನು ಬರೀಬೇಕಾಗತ್ತೆ. ಹಾಗೆ ದ ಥರ್ಡ್ ರಿಸಲ್ಟ್ಸ್ ಯಾವುದು, ಟ್ರಾನ್ಸಿಟಿವ್ ಅನ್ನು ನಾವು ಪ್ರೂವ್ ಮಾಡುವಾಗ ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಾಮ ಸಿ ಈಸ್ ಬಿಲಾಂಗ್ಸ್ ಟು ಆರ್ ಅಂತ ಅಸ್ಯೂಮ್ ಮಾಡ್ತೀವಿ. 1,3 ಇದೆ, 3,5 ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಎ ಕಾಮ ಬಿ ಆ್ಯಂಡ್ ಬಿ ಕಾಮ ಸಿ ಈಸ್ ಬಿಲಾಂಗ್ಸ್ ಟು ಆರ್. ಇದರ ಅರ್ಥ ಏನು, ಎ ಕಾಮ ಬಿ ಆರಲ್ಲಿದೆ ಅಂದರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಆಯಿತು. ಆ್ಯಂಡ್ ಬಿ ಕಾಮ ಸಿ ಈಸ್ ಬಿಲಾಂಗ್ಸ್ ಟು ಆರ್ ಅಂದರೆ ಮಾಡ್ಯುಲಸ್ ಆಫ್ ಬಿ ಮೈನಸ್ ಸಿನು ಈವನ್ ಆಯಿತು. ಮಾಡ್ ಆಫ್ ಎ ಮೈನಸ್ ಬಿ ಈಸ್ ಈವನ್ ಅಂದರೆ ಮಾಡ್ಯುಲಸ್ ಆಫ್ ಪ್ಲಸ್ ಆರ್ ಮೈನಸ್ ಈವನ್ ಅಂತ ಹೇಳಿದರೆ ಅದರ ಎ ಮೈನಸ್ ಬಿ ಸಹ ಈವನ್ನೇ ಆಗಿರಬೇಕು. ಅದು ಪ್ಲಸ್ ಇರ್ಬೋದು ಆರ್ ಮೈನಸ್ ಇರ್ಬೋದು. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈವನ್ ಮೀನ್ಸ್ ಎ ಮೈನಸ್ ಬಿ ಈಸ್ ಈವನ್. ಹಾಗೆ ಮಾಡ್ಯುಲಸ್ ಆಫ್ ಬಿ ಮೈನಸ್ ಸಿ ಈಸ್ ಈವನ್ ಅಂದರೆ ಬಿ ಮೈನಸ್ ಸಿ ಈಸ್ ಈವನ್ನು. ಹಾಗೆ ಒಂದು ರಿಸಲ್ಟ್ ಗೊತ್ತಿದೆ ನಮಗೆ, ಸಮ್ ಆಫ್ 2 ಈವನ್ ನಂಬರ್ ಈಸ್ ಆಲ್ವೇಸ್ ಈವನ್ ಅಂತ. ಅದೇ ಆಡ್ ಫಂಕ್ಷನಿಗೆ ಬರೋದಿಲ್ಲ. ದ ಸಮ್ ಆಫ್ ದ ಆಡ್ ಫಂಕ್ಷನ್ ಈಸ್ ಆಡ್ ಅಂತ ಹೇಳುವಾಗಿಲ್ಲ, ಬಟ್ ಸಮ್ ಆಫ್ ದ ಈವನ್ ಫಂಕ್ಷನ್ ಈಸ್ ಈವನ್ನೇ ಆಗಿರುತ್ತೆ. ಇಟ್ ಮೀನ್ಸ್ ಎ ಮೈನಸ್ ಬಿ ಈಸ್ ಈವನ್, ಬಿ ಮೈನಸ್ ಸಿ ಈಸ್ ಈವನ್. ಇದೆರಡು ಆ್ಯಡ್ ಮಾಡಿದರೆ ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಈಸ್ ಆಲ್ಸೋ ಈವನ್ ನಂಬರ್ ಆಗುತ್ತೆ. ಇಲ್ಲಿ ಸಿಂಪ್ಲಿಫೈ ಮಾಡಿರಿ, ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಅಂತ ಹೇಳಿದ್ರೆ ಪ್ಲಸ್ ಬಿ ಮೈನಸ್ ಬಿ ಈಸ್ ಕ್ಯಾನ್ಸಲ್ ಆಗಿ ಎ ಮೈನಸ್ ಸಿನು ಈವನ್ನೇ ಆಗಿರುತ್ತೆ. ಎ ಮೈನಸ್ ಸಿ ಈವನ್ ಅಂದರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಸಿ ಈಸ್ ಈವನ್ನು. ಅದೇ ಡೆಫಿನಿಷನ್ಸ್ ಹೇಳುತ್ತೆ, ಮಾಡ್ಯುಲಸ್ ಆಫ್ ಎ ಮೈನಸ್ ಸಿ ಈವನ್ ಮೀನ್ಸ್ ಎ ಕಾಮ ಸಿ ಈಸ್ ಬಿಲಾಂಗ್ಸ್ ಟು ಆರ್. ಅಂದರೆ ಏನನ್ನ ಪ್ರೂವ್ ಮಾಡಿದಾಗ ಆಯಿತು, ಎ ಕಾಮ ಬಿ ಮತ್ತು ಬಿ ಕಾಮ ಸಿ ಅನ್ನುವಂಥ ಫೇರ್ ಆರಲ್ಲಿದೆ ಅಂದರೆ ಎ ಕಾಮ ಸಿ ಅನ್ನುವಂಥ ಫೇರು ಆರಲ್ಲಿರುತ್ತೆ. ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ಸ್. ಅಂದರೆ ನಾವು ಏನು ಪ್ರೂವ್ ಮಾಡಿದಾಗ ಆಯಿತು, ಆರ್ ಈಸ್ ರಿಫ್ಲೆಕ್ಸಿವ್, ಆರ್ ಈಸ್ ಸಿಮೆಟ್ರಿಕ್ ಆ್ಯಂಡ್ ಆಲ್ಸೋ ಆರ್ ಈಸ್ ಟ್ರಾನ್ಸಿಟಿವ್ ರಿಲೇಷನ್ಸ್. ದೇರ್ ಫೋರ್ ಆರ್ ಈಸ್ ಆ್ಯನ್ ಇಕ್ವಿವೆಲೆನ್ಸ್ ರಿಲೇಷನ್ ಅಂತ ನಾವು ಪ್ರೂವ್ ಮಾಡಿದಾಗೆ. ಇನ್ನು ಕೆಲವು ಎಕ್ಸಾಂಪಲನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.